ನಿನ್ನೆ ಪ್ರೀತಿಸುವೆ ಭಾಗ 92. ಚಿನ್ಮಯ್ ಇನ್ನೇನು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಬೇಕು. ಅಷ್ಟರಲ್ಲಿ ಏನೋ ಶಬ್ದ ಬಂದು ಎಲ್ಲರೂ ಆ ಕಡೆ ನೋಡಿದರು. ತನ್ಮಯ್ ಪ್ರಜ್ಞೆ ತಪ್ಪಿದ್ದನು. ಅವನ ಕೈಯಿಂದ ಚಾಕು ಕೆಳಗೆ ಬಿದ್ದಿತ್ತು. ಅವನು ಬೀಳದಂತೆ ಡಾಕ್ಟರ್ ರಜತ್ ಅವನನ್ನು ಹಿಡಿದುಕೊಂಡಿದ್ದರು. ರೆಡ್ಡಿ ಮತ್ತು ಚಿನ್ಮಯ್ ಕೂಡಲೇ ತನ್ಮಯ್ಯನ ಹತ್ತಿರ ಓಡಿ ಬಂದರು. ಚಿನ್ಮಯ್ ಅವನನ್ನು ಎತ್ತಿಕೊಂಡು ಸೋಫಾದಲ್ಲಿ ಮಲಗಿಸಿದನು. ರೆಡ್ಡಿ ಚಿನ್ಮಯನಿಗೆ ಡಾಕ್ಟರ್ಗೆ ಕಾಲ್ ಮಾಡಲು ಹೇಳಿದರು. ಆಗ ಡಾಕ್ಟರ್ ರಜತ್, ಡಾಕ್ಟರ್ಗೆ ಕಾಲ್ ಮಾಡುವ ಅವಶ್ಯಕತೆ ಇಲ್ಲ, ನಾನು ಕೂಡ ಡಾಕ್ಟರ್, ಇರಿ ನಾನೇ ಚೆಕ್ ಮಾಡ್ತೀನಿ ಅಂತ ಹೇಳಿ ತನ್ಮಯನನ್ನು ಚೆಕ್ ಮಾಡಿದರು. ರೆಡ್ಡಿ ಗಾಬರಿಯಿಂದ, ಏನಾಯ್ತು ಡಾಕ್ಟರ್, ಬೇಗ ಹೇಳಿ. ನೋಡಿ ಸರ್, ಇವರು ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರೋ ತರ ಇದ್ದಾರೆ. ಇವ್ರಿಗೆ ಟ್ರೀಟ್ಮೆಂಟ್ ಕೊಡದೆ ಹೀಗೆ ಬಿಟ್ಟು ತುಂಬಾ ಸಮಸ್ಯೆ ಆಗುತ್ತೆ. ಇವರನ್ನು ಸೈಕಿಯಾಟ್ರಿಸ್ಟ್ ಹತ್ರ ಕೌನ್ಸಿಲಿಂಗ್ ಕರೆದುಕೊಂಡು ಹೋದ್ರೆ ಒಳ್ಳೆಯದು, ಇಲ್ಲಾಂದ್ರೆ ಮುಂದಕ್ಕೆ ತುಂಬಾನೇ ಸಮಸ್ಯೆ ಆಗ್ಬೋದು. ಡಾಕ್ಟರ್ ರಜತ್ ಮಾತು ಕೇಳಿ ಕೋಪಗೊಂಡ ರೆಡ್ಡಿ, ಯಾರಯ್ಯ ನೀನು? ನಿನ್ನ ನಮ್ಮ ಮನೆ ಒಳಗೆ ಬಿಟ್ಟವ್ರು ಯಾರು? ನನ್ನ ಮಗನನ್ನು ಯಾಕೆ ಸೈಕಿಯಾಟ್ರಿಸ್ಟ್ ಹತ್ರ ಕರೆದುಕೊಂಡು ಹೋಗ್ಬೇಕು? ಅವ್ರ ಹತ್ತಿರ ಕರೆದುಕೊಂಡು ಹೋಗೋಕೆ ಅವನೇನು ಹುಚ್ಚನ? ಎದೇಳು, ನಡಿ ನೀನು ಹೊರಗೆ ಅಂತ ಹೇಳಬೇಕಾದರೆ ಇಕ್ಷಾ ಮಧ್ಯೆ ಪ್ರವೇಶಿಸಿ, ಮಾವ, ಇವರು ನನ್ನ ಫ್ಯಾಮಿಲಿ ಫ್ರೆಂಡ್ ಡಾಕ್ಟರ್ ರಜತ್ ಅಂತ. ನಿನ್ನೆ ನಾನು ಹೇಳಿದೆ ಅಲ್ವಾ ಮಾಮ್ ಡ್ಯಾಡನ್ನು ಮೀಟ್ ಆಗಕ್ಕೆ ಹೋಗಿದ್ದು ಅಂತ. ಆಗ ಇವರು ಕೂಡ ಇದ್ರು. ಮನೆಗೆ ಬರುವ ಆತುರದಲ್ಲಿ ನನ್ನ ಮೊಬೈಲನ್ನು ಅಲ್ಲೇ ಬಿಟ್ಟು ಬಂದಿದೆ. ಅದನ್ನು ವಾಪಸ್ ಕೊಡೋಕೆ ಅಂತಾನೆ ಅವ್ರು ಇಲ್ಲಿಗೆ ಬಂದಿದ್ದು. ನೀವು ಅವ್ರ ಬಗ್ಗೆ ತಪ್ಪು ತಿಳ್ಕೊಳ್ಬೇಡ ಮಾವ. ಹೌದು ಸರ್, ನಾನು ಇವ್ರ ಮೊಬೈಲ್ ವಾಪಸ್ ಕೊಡೋಕೆ ಅಂತಾನೆ ಬಂದಿರೋದು. ನಿಮ್ಮ ಮನೆಗೆ ಬರೋ ಉದ್ದೇಶ ನನಗಿರಲಿಲ್ಲ. ನಿಮ್ಮ ಮನೆ ಹೊರಗಡೆಯಿಂದಲೇ ಇಕ್ಷಾಳಿಗೆ ಮೊಬೈಲ್ ಕೊಟ್ಟು ಹೋಗೋಣ ಅಂತ ಬಂದಿದ್ದು. ತುಂಬ ಹೊತ್ತು ಹೊರಗಡೆನೆ ಕಾದೆ, ಆದರೆ ಇಕ್ಷಾ ಬಂದೇ ಇಲ್ಲ. ನನಗೆ ಹಾಸ್ಪಿಟಲ್ಗೆ ಹೋಗೋಕ್ಕೆ ಲೇಟ್ ಆಗ್ತಿತ್ತು, ಅದಕ್ಕೋಸ್ಕರ ಮನೆಗೆ ಬಂದು ಕೊಟ್ಟು ಹೋಗೋಣ ಅಂತ ಒಳಗೆ ಬಂದೆ. ಅಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಇವರು ಚಾಕು ಹಿಡಿದು ನಿಂತಿದ್ದನ್ನು ಗಮನಿಸಿದೆ. ಅವರು ಪ್ರಜ್ಞೆ ತಪ್ಪು ಪರಿಸ್ಥಿತಿಯಲ್ಲಿದ್ದರು, ಅದಕ್ಕೋಸ್ಕರ ಓಡಿ ಬಂದವರನ್ನು ಹಿಡಿದುಕೊಂಡಷ್ಟೆ. ನೋಡಿ ಸರ್, ನಾನು ಒಬ್ಬ ವ್ಯಕ್ತಿಯನ್ನು ನೋಡಿದ ಕೂಡಲೇ ಅವರು ಏನು ಅಂತ ಕಂಡುಹಿಡಿಯಬಲ್ಲೆ. ನಿಮ್ಮ ಮಗನಿಗೆ ಏನಾಗಿದೆ ಅಂತ ಗೊತ್ತಾದ ಮೇಲೆ ನಾನು ಈ ರೀತಿ ಹೇಳಿರೋದು. ಇನ್ನು ನಿಮಗೆ ಬಿಟ್ಟಿದ್ದು. ನಿಮ್ಮ ಮಗ ಸರಿ ಹೋಗ್ಬೇಕಂದ್ರೆ ಅವರನ್ನು ಒಂದ್ಸಲ ಸೈಕಿಯಾಟ್ರಿಸ್ಟ್ ಹತ್ರ ತೋರಿಸ್ಕೊಳ್ಳಿ, ಮಿಕ್ಕಿದ್ದು ನಿಮ್ಗೆ ಬಿಟ್ಟಿದ್ದು. ಇಕ್ಷಾ, ತಗೊಳ್ಳಿ ನಿಮ್ಮ ಮೊಬೈಲ್. ಎಮರ್ಜೆನ್ಸಿ ಕೇಸ್ ಇದೆ, ನಾನು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಹೇಳಿ ಅಲ್ಲಿಂದ ಹೊರಡಲು ಅನುವಾದರು. ಇಕ್ಷಾಳಿಗೆ ತನ್ನ ಪ್ಲಾನ್ ವರ್ಕ್ ಆಗುತ್ತೋ ಇಲ್ಲವೋ ಅಂತ ತಳಮಳವಾಗತೊಡಗಿತು. ಆಗ ಲಲಿತಮ್ಮರವರು, ರೆಡ್ಡಿ, ಆ ಡಾಕ್ಟರ್ ಹೇಳಿದ ಹಾಗೆ ನಿನ್ನ ಮಗನಿಗೆ ಏನಾದರೂ ಆಗಿರ್ಬೋದಲ್ವಾ? ಅವನು ಇತ್ತೀಚಿನ ವರ್ತನೆ ನೋಡಿದ್ರೆ ನನಗೆ ಹಾಗೇನೆ ಅನಿಸ್ತಾ ಇದೆ. ಒಂದ್ಸಲ ಡಾಕ್ಟರ್ ಹತ್ರ ತೋರಿಸಿದ್ರಲ್ಲಿ ತಪ್ಪೇನು? ಕೌನ್ಸಿಲಿಂಗ್ ಮಾಡಿದ ಮೇಲೆ ಅವ್ನು ಸರಿ ಹೋಗ್ಬೋದಲ್ವಾ? ಅಮ್ಮ, ನೀನು ಸ್ವಲ್ಪ ಸುಮ್ಮನಿರಮ್ಮ. ನನ್ನ ಮಗನಿಗೆ ಏನೂ ಆಗಿಲ್ಲ, ಪ್ರಜ್ಞೆ ಬಂದ ಮೇಲೆ ಸರಿ ಹೋಗ್ತಾನೆ. ಸರಿ ಹೋಗಿಲ್ಲ ಅಂದರೆ ಏನೋ ಮಾಡ್ತೀಯಾ? ಇಷ್ಟು ದಿನ ನೀನು ಹೇಳಿದನ್ನೆಲ್ಲ ನಾವು ಕೇಳ್ತಾ ಇದ್ದೀವಿ ಅಲ್ವಾ? ಈಗ ಒಂದ್ಸಲ ನಮ್ಮ ಮಾತನ್ನು ಕೇಳು. ಅವ್ನು ಮೊದಲನೇ ದಾರ ಆಗಬೇಕು ಅಂದರೆ ಅವನಿಗೆ ಕೌನ್ಸಿಲಿಂಗ್ ಆಗೋದು ತುಂಬಾ ಮುಖ್ಯ. ಪ್ರಜ್ಞೆ ಬಂದ ಮೇಲೆ ಮತ್ತೆ ಜೀವ ಕಳ್ಕೊಳ್ಳೋಕೆ ನೋಡಿದ್ರೆ ಕಷ್ಟ ಅಲ್ವಾ? ನಿನ್ನ ಮಗ ಜೀವಂತವಾಗಿರೋದು ನಿನಗೆ ಇಷ್ಟ ಇಲ್ವಾ? ಏನಮ್ಮ ಹೇಳ್ತಾ ಇದೀಯಾ? ಅವ್ನು ನನ್ನ ಜೀವ, ಅವನಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಹಾಗಾದರೆ ಅವನನ್ನು ಕರೆದುಕೊಂಡು ಹಾಸ್ಪಿಟಲ್ಗೆ ನಡಿ. ಅವನಿಗೆ ಒಂದ್ಸಲ ಪ್ರಜ್ಞೆ ಬರಲಿ, ಆಮೇಲೆ ಏನು ಮಾಡ್ಬೇಕಂತ ನೋಡೋಣಮ್ಮ. ಏನು ಬೇಕಾಗಿಲ್ಲ ಕಣೋ, ಅವನ ಜೀವ ಉಳಿಬೇಕಂದ್ರೆ ನೀನು ಇವತ್ತೇ ಅವನನ್ನು ಹಾಸ್ಪಿಟಲ್ ಕರೆದುಕೊಂಡು ಹೋಗಬೇಕು. ಏನೇ ಡಾಕ್ಟರ್, ನೀನು ನನ್ನ ಮೊಮ್ಮಗನಿಗೆ ಕೌನ್ಸಿಲಿಂಗ್ ಮಾಡ್ತೀಯಾ? ಅಜ್ಜಿ, ನನ್ನ ಕೆಲಸ ಅದೇ ಅಲ್ವಾ? ಪೇಷಂಟನ್ನು ಚೆನ್ನಾಗಿ ನೋಡ್ಕೊಳ್ಳೋದು ಡಾಕ್ಟರ್ ಆಗಿ ನನ್ನ ಧರ್ಮ. ನೀವು ಈಗಲೇ ಅವನನ್ನು ಕರೆದುಕೊಂಡು ಬರೋದಾದ್ರೆ ನನ್ನ ಜೊತೆ ನನ್ನ ಕಾರಲ್ಲಿ ಬನ್ನಿ. ಏನು ಬೇಕಾಗಿಲ್ಲ, ನನ್ನ ಮಗನನ್ನು ನಾನು ನನ್ನ ಕಾರಲ್ಲೇ ಕರೆದುಕೊಂಡು ಬರ್ತೀನಿ. ಹಾಸ್ಪಿಟಲ್ ಎಲ್ಲಿ ಅಂತ ಹೇಳು, ನಾನೇ ಕರೆದುಕೊಂಡು ಬರ್ತೀನಿ. ನಾನು ಮುಂದಕ್ಕೆ ಹೋಗ್ತಾ ಇರ್ತೀನಿ, ನೀವು ನನ್ನನ್ನು ಫಾಲೋ ಮಾಡಿ ಅಂತ ಹೇಳಿದಾಗ ರೆಡ್ಡಿ ತನ್ಮಯನನ್ನು ಚಿನ್ಮಯನ ಸಹಾಯದಿಂದ ಎತ್ತಿಕೊಂಡು ಕಾರಲ್ಲಿ ಕೂರಿಸಿದರು.
ಚಿನ್ಮಯ್ ಕಾರನ್ನು ಡ್ರೈವ್ ಮಾಡತೊಡಗಿದನು. ಇಕ್ಷಾ ಡಾಕ್ಟರ್ ರಜತ್ ಕಾರಲ್ಲಿ ಹೊರಟಳು. ರಜತ್ ನನ್ನ ನೋಡಿ ಅವಳು ನಗುತ್ತಾ, ಥ್ಯಾಂಕ್ ಯು ಡಾಕ್ಟರ್, ನೀವತ್ತು ಬರ್ತಿರ್ಲಿಲ್ಲ ಅಂದ್ರೆ ನಮ್ಮ ಪ್ಲಾನ್ ವರ್ಕ್ ಆಗ್ತಾನೆ ಇರಲಿಲ್ಲ. ನೀವು ಕರೆದಾಗ ನಾನು ಬರೋದಿಲ್ಲ ಅಂತೀನಾ? ಈ ಮೊಬೈಲ್ ನೀವು ನನಗೆ ಮೊದಲೇ ಕೊಟ್ಟಿದ್ರಿಂದ ಒಳ್ಳೇದಾಯಿತು. ಇಲ್ಲಾಂದ್ರೆ ಆ ರೆಡ್ಡಿಗೆ ಏನು ಹೇಳಬೇಕಂತಾನೆ ಗೊತ್ತಾಗ್ತಾ ಇರಲಿಲ್ಲ ಎಂದು ಅವನು ಹೇಳಿದಾಗ ಅವಳು ಹಿಂದಿನ ದಿನ ಡಾಕ್ಟರ್ ರಜತ್ಗೆ ಮೊಬೈಲ್ ಕೊಟ್ಟಿದ್ದನ್ನು ನೆನಪು ಮಾಡಿಕೊಂಡಳು. ಹಿಂದಿನ ದಿನ ಅವರಿಬ್ಬರು ಹೋಟೆಲಿನಿಂದ ಇನ್ನೇನು ಹೊರಡಬೇಕು ಅಷ್ಟರಲ್ಲಿ ಇಕ್ಷಾ ಡಾಕ್ಟರ್ ರಜತ್ ಕೈಗೆ ಮೊಬೈಲನ್ನು ನೀಡುತ್ತಾ, ಡಾಕ್ಟರ್, ಈ ಮೊಬೈಲನ್ನು ನೀವೇ ಇಟ್ಕೊಳ್ಳಿ. ಇದು ನನ್ನ ಹತ್ರ ಇರೋ ಎಕ್ಸ್ಟ್ರಾ ಮೊಬೈಲ್. ನಾನು ಯಾವಾಗ ನಿಮ್ಮನ್ನು ಮನೆಗೆ ಕರೀತೇನೆ ಆವಾಗ ನೀವು ಈ ಮೊಬೈಲ್ ಕೊಡುವ ನೆಪದಲ್ಲಿ ಬರಬೇಕು, ಓಕೆನಾ? ಓಕೆ ಇಕ್ಷಾ, ಹಾಗೇ ಆಗಲಿ. ಯೋಚನಾ ಲಹರಿಯಿಂದ ಹೊರ ಬಂದವಳು ಮತ್ತೆ ಸ್ವಲ್ಪ ಹೊತ್ತಿನ ಮುಂಚೆ ನಡೆದ ಘಟನೆಯನ್ನು ನೆನಪು ಮಾಡಿಕೊಂಡಳು. ತನ್ಮಯ್ ಚಾಕು ಹಿಡಿದು ಎಲ್ಲರನ್ನು ಹೆದರಿಸುತ್ತಿದ್ದಾಗ ಇಕ್ಷಾ ಯಾರಿಗೂ ಕಾಣದ ಹಾಗೆ ಡಾಕ್ಟರ್ ರಜತ್ಗೆ ಮೆಸೇಜ್ ಮಾಡಿ ಬರ ಹೇಳಿದಳು. ಅವಳ ಮೆಸೇಜ್ ನೋಡಿ ಅಲ್ಲಿಗೆ ಬಂದಿದ್ದ ಡಾಕ್ಟರ್ ಯಾರಿಗೂ ಗೊತ್ತಾಗದ ಹಾಗೆ ತನ್ಮಯ್ನಿಗೆ ಅಮಲಿನ ಇಂಜೆಕ್ಷನ್ ಕೊಟ್ಟಿದ್ದರು. ಅವನು ಸ್ಟ್ರೆಸ್ನಿಂದ ಪ್ರಜ್ಞೆ ತಪ್ಪಿದ್ದಾನೆ ಅಂತ ಎಲ್ಲರೂ ಅಂದುಕೊಂಡಿದ್ದರು. ಡಾಕ್ಟರ್ ರಜತ್ ಅವನಿಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಂತ ಯಾರಿಗೂ ತಿಳಿದಿರಲಿಲ್ಲ. ತಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅಂತ ಇಕ್ಷಾ ಮತ್ತು ಡಾಕ್ಟರ್ ರಜತ್ ಖುಷಿಯಲ್ಲಿದ್ದರು. ಡಾಕ್ಟರ್ ರಜತ್, ಅವನಿಗೆ ಎಷ್ಟು ಹೊತ್ತಿಗೆ ಪ್ರಜ್ಞೆ ಬರುತ್ತೆ? ಇನ್ನೊಂದು 15 ನಿಮಿಷದಲ್ಲಿ ಪ್ರಜ್ಞೆ ಬರ್ಬೋದು. ಅವನಿಗೆ ಪ್ರಜ್ಞೆ ಬರೋದರೊಳಗೆ ಡ್ರಗ್ಸ್ ಅನ್ನು ಅವನಿಗೆ ಇಂಜೆಕ್ಟ್ ಮಾಡಿ. ಸರಿ, ಆದ್ರೆ ಎಲ್ಲೂ ಯಾರಿಗೂ ಡೌಟ್ ಬರದ ಹಾಗೆ ನೀವು ನೋಡ್ಕೊಳ್ಬೇಕು. ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಬಿಡಿ ಡಾಕ್ಟರ್, ನಾನು ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳುತ್ತಿರಬೇಕಾದರೆ ಹಾಸ್ಪಿಟಲ್ ಬಂದೇ ಬಿಟ್ಟಿತು. ಇಕ್ಷಾ ಮತ್ತು ಡಾಕ್ಟರ್ ರಜತ್ ಕಾರಿನಿಂದ ಇಳಿದಾಗ ರೆಡ್ಡಿ ಇದ್ದ ಕಾರು ಕೂಡ ಹಾಸ್ಪಿಟಲ್ ಹತ್ತಿರ ಬಂದು ನಿಂತು ಬಿಟ್ಟಿತು. ಹಾಸ್ಪಿಟಲ್ ನೋಡಿದ ಕೂಡಲೇ ರೆಡ್ಡಿಗೆ ಹಳೆಯದೆಲ್ಲ ನೆನಪಾಗತೊಡಗಿತು. ಇದು ರಾಘವ್ ಇದ್ದ ಹಾಸ್ಪಿಟಲ್ ಅಲ್ವಾ? ಎಲ್ಲಿ ನನ್ನ ಶತ್ರು ಇದ್ದಾನೋ ಅಲ್ಲೇ ನನ್ನ ಮಗನನ್ನು ಕೂಡ ಅಡ್ಮಿಟ್ ಮಾಡೋ ಹಾಗೆ ಆಯಿತು. ಒಂದ್ಸಲ ಡಾಕ್ಟರ್ ರೋಹನ್ಗೆ ಕಾಲ್ ಮಾಡೋಣ, ಅವನೇ ನನ್ನ ಮಗನಿಗೆ ಕೌನ್ಸಿಲಿಂಗ್ ಮಾಡಿದ್ರೆ ಒಳ್ಳೆಯದು ಅಂತ ಅಂದುಕೊಂಡು ಡಾಕ್ಟರ್ ರೋಹನ್ಗೆ ಕಾಲ್ ಮಾಡಿದರು. 2-3 ಬಾರಿ ಕಾಲ್ ಮಾಡಿದಾಗಲೂ ಅವರು ಕಾಲ್ ರಿಸೀವ್ ಮಾಡಲೇ ಇಲ್ಲ. ಕೊನೆಗೆ ವಿಧಿ ಇಲ್ಲದೆ ರೆಡ್ಡಿ ತನ್ಮಯ್ನನ್ನು ಡಾಕ್ಟರ್ ರಜತ್ ಹತ್ತಿರ ಕೌನ್ಸಿಲಿಂಗ್ಗೋಸ್ಕರ ಕರೆದುಕೊಂಡು ಹೋದರು. ಮೊದಲೇ ಮಾಡಿದ ಪ್ಲಾನಿನ ಪ್ರಕಾರ ಡಾಕ್ಟರ್ ರಜತ್ ತನ್ಮಯ್ನನ್ನು ಅಡ್ಮಿಟ್ ಮಾಡಿಕೊಂಡು ಅವನಿಗೆ ಡ್ರಗ್ ಅನ್ನು ಇಂಜೆಕ್ಟ್ ಮಾಡಿದರು. ಕಾಲು ಗಂಟೆ ಆದ ಮೇಲೆ ತನ್ಮಯ್ನಿಗೆ ಎಚ್ಚರವಾದಾಗ ಅವನು ಹಾಸ್ಪಿಟಲಲ್ಲಿ ಇದ್ದುದನ್ನು ನೋಡಿ ಅವನಿಗೆ ಕೋಪ ಬಂದು, ವಾಟ್ ದ ಹೆಲ್, ನಾನು ಇಲ್ಲಿ ಹೇಗೆ ಬಂದೆ? ಪ್ರೋ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತಾ ಇದ್ದಲ್ವಾ? ಡಿವೋರ್ಸ್ ಪೇಪರ್ ಎಲ್ಲಿ? ನಾನು ಇಕ್ಷಾರ್ ಜೊತೆ ಮಾತಾಡಬೇಕು ಅಂತ ಕೂಗಾಡತೊಡಗಿದನು. ಆಗ ಡಾಕ್ಟರ್ ರಜತ್ ಅವನ ಹತ್ತಿರ ಬಂದು, ನೋಡಿ ಮಿಸ್ಟರ್, ನಿಮ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇದೆ, ನಿಮ್ಮ ಮಾನಸಿಕ ಪರಿಸ್ಥಿತಿ ಸರಿ ಇಲ್ಲ, ನಿಮ್ಮನ್ನು ಕೌನ್ಸಿಲಿಂಗ್ ಮಾಡಬೇಕು, ಅದಕ್ಕೋಸ್ಕರ ಇಲ್ಲಿಗೆ ಕರ್ಕೊಂಡು ಬಂದಿದ್ದೇವೆ. ನಿಮ್ಮನ್ನು ಕೌನ್ಸಿಲಿಂಗ್ ಮಾಡಿದ ಮೇಲೆ ನೀವು ಇಲ್ಲಿಂದ ಮನೆಗೆ ಹೋಗ್ತೀರೋ ಅಥವಾ ಇಲ್ಲೇ ಅಡ್ಮಿಟ್ ಆಗ್ತೀರೋ ಅಂತ ಡಿಸೈಡ್ ಮಾಡೋಕ್ಕಾಗೋದು. ಅಲ್ಲಿ ತನಕ ಸ್ವಲ್ಪ ಕಾಮ್ ಆಗಿರಿ ಅಂತ ಹೇಳಿದಾಗ ತನ್ಮಯ್ನಿಗೆ ಕೋಪ ಬರತೊಡಗಿತು. ಡ್ರಗ್ಗಿನ ಪ್ರಭಾವ ಅವನ ಮೈಂಡ್ ಎಲ್ಲ ಆವರಿಸಿಕೊಂಡು ಬಿಟ್ಟಿತ್ತು. ಕೋಪದಿಂದ ಸಿಕ್ಕ ವಸ್ತುವನ್ನೆಲ್ಲ ಬಿಸಾಕತೊಡಗಿದನು. ಅವನ ಕೂಗಾಟ ಕೇಳಿ ಚಿನ್ಮಯ್ ಮತ್ತು ರೆಡ್ಡಿ ಅವನ ಹತ್ತಿರ ಓಡಿ ಬಂದರು. ಡ್ಯಾಡ್, ನೀವೆಲ್ಲ ಸೇರಿ ನನಗೆ ಮೋಸ ಮಾಡಿಬಿಟ್ರಿ. ಇಕ್ಷಾಳ ಜೊತೆ ನನ್ನ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಈಗ ನನ್ನ ಮೆಂಟಲ್ ಹಾಸ್ಪಿಟಲ್ ತಂದು ಅಡ್ಮಿಟ್ ಮಾಡಿದ್ದೀರಾ. ನಿಮ್ಮ ಹತ್ರ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡ್ಯಾಡ್. ಇದೆಲ್ಲ ಇವನು ಮಾಡಿರೋ ಪ್ಲಾನ್. ನಾನು ಮತ್ತೆ ಇಕ್ಷಾ ಒಂದಾಗಿ ಬರ್ತಂತೆ ಈ ರೀತಿ ಪ್ಲಾನ್ ಮಾಡಿದ್ದಾನೆ. ನನ್ನನ್ನು ಮೆಂಟಲ್ ಹಾಸ್ಪಿಟಲಲ್ಲಿ ಫಿಕ್ಸ್ ಮಾಡಿದರೆ ಇವನು ಇಕ್ಷಾಳ ಜೊತೆಲ್ಲ ಆರಾಮವಾಗಿರ್ಬೇಕು ಅಂತ ಅಂದುಕೊಂಡಿದ್ದಾನೆ. ಅದಕ್ಕೆ ನಾನು ಯಾವತ್ತೂ ಅವಕಾಶ ಮಾಡಿಕೊಡಲ್ಲ. ನಾನು ಜೀವಂತವಾಗಿರೋ ತನಕ ನೀನು ಇಕ್ಷಾಳ ಜೊತೆ ಇರೋಕ್ಕೆ ಅಂತ ನಾನು ಖಂಡಿತ ಬಿಡಲ್ಲ. ಡ್ಯಾಡ್, ಈಗಲೇ ನನ್ನ ಇಲ್ಲಿಂದ ಕರೆದುಕೊಂಡು ಹೋಗಿ, ಇಲ್ಲ ಅಂದರೆ ಇವನ್ನ ನಾನು ಈಗಲೇ ಸಾಯಿಸಿಬಿಡ್ತೀನಿ ಅಂತ ಹೇಳಿ ಚಿನ್ಮಯನ ಕುತ್ತಿಗೆ ಹಿಡಿದುಕೊಂಡನು. ರೆಡ್ಡಿ ಅವನಿಂದ ಚಿನ್ಮಯನನ್ನು ಬಿಡಿಸಿಕೊಳ್ಳಲು ಹೋದನು.
ಆದರೆ ಅವರಿಂದ ಸಾಧ್ಯವಾಗಲಿಲ್ಲ. ಆಗ ಡಾಕ್ಟರ್ ರಜತ್ ಬಂದು ಅವನಿಗೆ ಮತ್ತೆ ಇಂಜೆಕ್ಷನ್ ಕೊಟ್ಟು ಶಾಂತವಾಗಿಸಿದರು. ನೋಡಿ ಸರ್, ನಿಮ್ಮ ಮಗ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಅವ್ರು ಸರಿ ಹೋಗ್ಬೇಕಂದ್ರೆ 1 ವಾರ ಹೋದ್ರೆ ಇಲ್ಲಿ ಅಡ್ಮಿಟ್ ಆಗಲೇಬೇಕು. ಇಲ್ಲ ಅಂದರೆ ನಿಮ್ಮ ದೊಡ್ಡ ಮಗನಿಗೆ ಅಪಾಯ ಕಟ್ಟಿಟ್ಟ ಬರುತ್ತೆ. 1 ವಾರ ಯಾಕೆ ಬೇಕು? ಇವಾಗಲೇ ಚೆಕ್ ಮಾಡಿ ಮನೆಗೆ ಕಳಿಸು. ಆ ಥರ ಎಲ್ಲ ಆಗಲ್ಲ ಸರ್. ನೀವೇ ಈಗ ನೋಡಿದ್ರಲ್ವಾ ಅವನ ಕಂಡೀಷನನ್ನು. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇರೆ ಡಾಕ್ಟರ್ ಹತ್ರ ತೋರಿಸ್ಕೊಳ್ಬೋದು ಅಂತ ಡಾಕ್ಟರ್ ರಜತ್ ಹೇಳುತ್ತಿರುವಾಗ ರೆಡ್ಡಿಗೆ ಡಾಕ್ಟರ್ ರೋಹನ್ನಿಂದ ಕಾಲ್ ಬಂದಿದ್ದು. ಕಾಲ್ ರಿಸೀವ್ ಮಾಡಿ ಡಾಕ್ಟರ್ ರೋಹನ್ ಜೊತೆ ಎಲ್ಲ ವಿಷಯವನ್ನು ವಿವರಿಸತೊಡಗಿದರು. ಆಗ ಡಾಕ್ಟರ್ ರೋಹನ್, ರೆಡ್ಡಿ, ಡಾಕ್ಟರ್ ರಜತ್ ಒಳ್ಳೆ ಡಾಕ್ಟ್ರೆ. ಅವನು 1 ವಾರ ಅಡ್ಮಿಟ್ ಮಾಡೋಕ್ಕೆ ಹೇಳ್ತಾ ಇದ್ದಾನೆ ಅಂದರೆ ನಿನ್ನ ಮಗನಿಗೆ ಏನಾದರೂ ಸಮಸ್ಯೆ ಆಗಿರ್ಬೋದು. ನೀನು ಡಾಕ್ಟರ್ ರಜತ್ ಹೇಳಿದ ಹಾಗೆ 1 ವಾರ ಅವನನ್ನು ಅಲ್ಲೇ ಅಡ್ಮಿಟ್ ಮಾಡು. ಮಿಕ್ಕಿದ್ದು ನಾನು ಬಂದಮೇಲೆ ನೋಡ್ಕೊಳ್ತೀನಿ. ನಾನು ಊರಲ್ಲಿಲ್ಲ, ಕೆಲಸದ ನಿಮಿತ್ತ ಬೇರೆ ಊರಲ್ಲಿದ್ದೀನಿ. ಬರೋಕ್ಕೆ 1 ವಾರ ಆಗ್ಬೋದು. ಅಲ್ಲಿ ತನಕ ಅವನನ್ನು ಡಾಕ್ಟರ್ ರಜತ್ ನೋಡ್ಕೊಳ್ಳಿ. ನಾನು ಬರುವುದರೊಳಗೆ ಅವನು ಸರಿ ಹೋದರೆ ಓಕೆ, ಇಲ್ಲ ಅಂದರೆ ನಾನು ಬಂದ ಮೇಲೆ ಅವನು ನೋಡ್ಕೊಳ್ತೀನಿ. ನೀನು ನಿಶ್ಚಿಂತೆ ಆಗಿರು. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿದರು. ಡಾಕ್ಟರ್ ರೋಹನ್ ಮಾತು ಕೇಳಿ ಏನು ಮಾಡೋಕ್ಕಾಗದೆ ರೆಡ್ಡಿ ಡಾಕ್ಟರ್ ರಜತ್ ಮಾತು ಕೇಳಲೇಬೇಕಾಯಿತು. ಸರಿ ಡಾಕ್ಟರ್, ಆದಷ್ಟು ಬೇಗ ನನ್ನ ಮಗನನ್ನು ಸರಿ ಮಾಡಿ ಇಲ್ಲಿಂದ ಡಿಸ್ಚಾರ್ಜ್ ಮಾಡಿಸಿ ಪುಣ್ಯ ಕಟ್ಕೊಳ್ಳಿ. ಸರಿ ಸರ್, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಈಕ್ಷಾಳ ಕಡೆ ನೋಡಿದರು. ಈಕ್ಷಾ ಮುಖದಲ್ಲಿ ಒಂಥರ ನಗು ತಂದುಕೊಂಡು ರೆಡ್ಡಿ ಕಡೆ ನೋಡಿದಳು. ರೆಡ್ಡಿ ಟೆನ್ಷನ್ ಇಂದ ಆ ಕಡೆ ಈ ಕಡೆ ಹೋಗುತ್ತಿದ್ದನು. ಇದನ್ನು ನೋಡಿದ ಈಕ್ಷಾಳಿಗೆ ತುಂಬಾನೇ ಸಂತೋಷವಾಯಿತು. ನನ್ನ ಪಪ್ಪನನ್ನು ಮೆಂಟಲ್ ಮಾಡಿ ಇದೇ ರೀತಿ ಮಜಾ ತಗೋತಾ ಇದ್ದೆ ಅಲ್ವಾ? ಈಗ ಮಜಾ ತೆಗೆದುಕೊಳ್ಳೋ ಸರದಿ ನಂದು. ನೀನು ಇದೇ ಥರ ಟೆನ್ಷನಲ್ಲಿ ಇರಬೇಕು, ಆಗಲೇ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುವುದು ಅಂತ ಅಂದುಕೊಂಡು ಅಲ್ಲಿಂದ ಹೊರಬಂದು ಪೇಷಂಟ್ಗಳಿದ್ದಲ್ಲಿ ಹೋಗತೊಡಗಿದಳು. ಅವಳು ಹೋಗುತ್ತಿದ್ದಾಗ ಅವಸರದಲ್ಲಿದ್ದ ಡಾಕ್ಟರ್ ಒಬ್ಬರು ಈಕ್ಷಾಳಿಗೆ ಡಿಕ್ಕಿ ಹೊಡೆದರು. ಈಕ್ಷಾ ಬ್ಯಾಲೆನ್ಸ್ ತಪ್ಪಿ ಸಿಸ್ಟರ್ ಪೂರ್ಣಿಗೆ ಡಿಕ್ಕಿ ಹೊಡೆದಳು. ಡಾಕ್ಟರ್ ಸಾರಿ ಹೇಳಿ ಅಲ್ಲಿಂದ ಹೋದರೆ ಈಕ್ಷಾ ಸಿಸ್ಟರ್ ಪೂರ್ಣಿಗೆ ಸಾರಿ ಹೇಳಿ ಅಲ್ಲಿಂದ ಮುಂದೆ ನಡೆದಳು. ಈಕ್ಷಾಳನ್ನು ಸಿಸ್ಟರ್ ಪೂರ್ಣಿ ಬಿಟ್ಟ ಕಣ್ಣುಗಳಿಂದ ನೋಡತೊಡಗಿದರು. ಇವಳು ಯಾರು? ನೋಡಕ್ಕೆ ಸೇಮ್ ಟು ಸೇಮ್ ಅಣ್ಣನ ತರನೇ ಇದ್ದಾಳೆ. ಅಣ್ಣನ ಮೊದಲನೇ ಸಲ ನೋಡೋದಕ್ಕೆ ಇವಳ ತರನೇ ಕಾಣ್ತಾ ಇದ್ದ. ಅವನಿಗೂ ಒಬ್ಳು ಮಗಳು ಇರ್ಬೇಕಲ್ವಾ? ಅವಳು ಕೂಡ ದೊಡ್ಡವಳಾಗಿದ್ರೆ ಇದೇ ತರ ಕಾಣ್ತಾ ಇದ್ಲು. ಒಂದು ವೇಳೆ ಇವಳು ಅಣ್ಣನ ಮಗಳಾಗಿರ್ಬೋದಾ? ಇವಳ ಹೆಸರು ಏನು ಅಂತ ಕೇಳಿ ನೋಡೋಣ ಅಂತ ಅಂದುಕೊಂಡು ಈಕ್ಷಾಳ ಹಿಂದೆ ಹೋಗತೊಡಗಿದರು. ಕತೆ ಮುಂದುವರಿಯುವುದು. ಸಿಸ್ಟರ್ ಪೂರ್ಣಿಗೆ ಈಕ್ಷಾ ರಾಘವನ ಮಗಳು ಅಂತ ಗೊತ್ತಾಗುತ್ತೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.